ಮೊದಲನೇದಾಗಿ ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರಂತೆ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರೇ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್ರು. ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, ಇದು ಬಹುಶಃ ಏನಿದು, ಇದೊಂದು ಎಮೋಷ್ನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷ್ನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತು ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟನ್ನು ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಇನ್ನು ಈ ಇವೆಂಟ್ನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ, ಇನ್ನು ಹೇಳೋದೇನಿಲ್ಲ. ಅದೇ ಹೇಳಿದ್ನಲ್ಲ, ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷ್ನಲ್ ಡ್ರಾಮಾನ ಅಂತ ಅನಿಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ. ಇಲ್ಲ, ಖಂಡಿತ ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಎಲ್ರಿಗೂ ನಮಸ್ಕಾರ. ಕಿನ್ನಳ್ರಾಜ್ ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ದೊಡ್ಡ ಹಿಟ್ ಸಾಂಗ್ ಬರೆಯೋಕ್ಕೆ ಅವಕಾಶ ಕೊಟ್ಟರು ಚಂದ್ರ ಸರ್. ಅದಾದಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಪ್ರಮೋಷನ್ ಆಯಿತು. ನನ್ನ ಸರ್ ಚಂದ್ರ ಸರ್ ಕರಲೇ ಇಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದಮೇಲೆ ಸಾಂಗ್ಗೋಸ್ಕರ ಹೋಗ್ತಾಯಿದ್ರು. ಬಂದರು, ಒಂದ್ಸರಿ ಕತೆ ಹೇಳಿದರು. ಅಂದರೆ ಒಂದು ಹಾಡು ಬರಬೇಕಾದ್ರೆ ಬರೀ ಸಿಚುವೇಶನ್ ಹೇಳಿದರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ಇತ್ತಲ್ಲ, ಕತೆ ಪೂರ್ಣವಾಗಿ ಒಂದು ಸಂಗೀತಮಯ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟಬೇಕು ಅನ್ನೋ ಥರದಲ್ಲಿ ಹೇಳಿದರು. ಹಾಗಾಗಿ 3 ಹಾಡುಗಳು ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ತಂದೆ ಮಗನ ಸಾಂಗ್ ಆಯಿತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ಜೊತೆಗೆ ಚೈಲ್ಡ್ಹುಡ್ಡಲ್ಲಿ ತಂದೆ ಬಗ್ಗೆ, ಮಗನ ಒಂದು ಪ್ರೀತಿ, ಅಂದರೆ ಒಂದು 3 ಕ್ಯಾರೆಕ್ಟ್ರಲ್ಲೂ ತಂದೆ ಬಗ್ಗೆನೂ ಹೇಳಬೇಕು, ಮೊಮ್ಮಗನ ಬಗ್ಗೆನೂ ಹೇಳಬೇಕು, ಆಮೇಲೆ ತಾತನ ಬಗ್ಗೆ ಹೇಳಬೇಕು. ಈ ಥರದಲ್ಲಿ ಖಂಡಿತ ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಇಟ್ಟಾಗಿತ್ತು, ಅದೇ ಥರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸ್ಕೊಂತು. ಜೊತೆಗೆ ನಮ್ಮ ತಂಡ, ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬ ಒಳ್ಳೆಯ ಸಾಂಗ್ಗಳು ಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ ಆಲ್ರೆಡಿ 26 ನಮ್ಮ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಕೃಷ್ಣ ಸರ್ ಜೊತೆಗೆ, ಮೇಡಮ್ ಜೊತೆಗೆ ಫಸ್ಟ್ ಸಿನಿಮಾ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೊಟ್ಟ ಮೊದಲನಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ. ನನ್ನ ಹೆಸರು ಈ ಚಲನಚಿತ್ರದ ಪೋಸ್ಟರ್ ಮೇಲೆ ಓದಕ್ಕೆ ನಂಗೆ ಸಿಗ್ತಾ ಇದೆ. ಈ ಅವಕಾಶ ಬಹಳ ಅಪರೂಪದ್ದು ಅನ್ನಿಸ್ತು. ಯಾಕಂದರೆ ಕಥೆ ತುಂಬ ಚೆನ್ನಾಗಿದೆ. ಇಂಥ ಕಥೆಗಳು ನೋಡೋಕ್ಕೆ ಸಿಗೋದು ತುಂಬ ಕಮ್ಮಿ. ಚೆನ್ನಾಗಿ ಕಥೆ ಬರೀತಾರೆ, ಬಟ್ ಈ ಕಥೆ ತುಂಬ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರಲಿ, KV ಶ್ರೀಕಾಂತ್ ಸರ್ ಅವರಾಗಿರಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದರು, ಸುಖ ಬಂದರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನಂಗೆ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ. ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು.
ಅದೇ ಥರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇವೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಕಥೆ ಬಗ್ಗೆ. ನಿಮಗೆ ಗೊತ್ತಾಗತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.